ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಂದೇ ವಾಂಛಿತಲಾಭಾಯ ಚಂದ್ರಾರ್ಧಕೃತಶೇಖರಾ ವೃಷಾರೂಢಾಂ ಶೂಲಧರಾಂ ಶೈಲಪುತ್ರೀಂ ಯಶಸ್ವಿನೀಂ. ಆತ್ಮೀಯರೇ, ನವರಾತ್ರಿಯ ಪರ್ವದಿನವಾದ ಇಂದು ಆ ದೇವಿಯ ಮೊದಲನೇ ಅವತಾರವಾಗಿರುವ ಶೈಲಪುತ್ರಿ ಬಗ್ಗೆ ತಿಳಿಯೋಣ. ಜಗಜ್ಜನನಿ ದುರ್ಗಾದೇವಿಯ ಮೊದಲನೇ ಸ್ವರೂಪ ಶೈಲಪುತ್ರಿ. ಈಕೆ ಪರ್ವತರಾಜ ಹಿಮವಂತನ ಪುತ್ರಿಯಾಗಿ ಜನಿಸ್ತಾಳೆ. ಆದ್ದರಿಂದಲೇ ಈಕೆಗೆ ಶೈಲಪುತ್ರಿ ಎಂಬ ಹೆಸರು ಬಂತು. ನವದುರ್ಗೆಯರಲ್ಲಿ ಈಕೆ ಪ್ರಪ್ರಥಮಳು. ಇವಳ ಹಿಂದಿನ ಜನ್ಮದಲ್ಲಿ ಪ್ರಜಾಪತಿ ದಕ್ಷನ ಮಗಳಾಗಿ ಆವಿರ್ಭಾವಗೊಳ್ತಾಳೆ. ಆಗ ಈ ತಾಯಿಯ ಹೆಸರು ಸತಿ ಎಂದು. ಇವಳ ವಿವಾಹವು ಸಾಕ್ಷಾತ್ ಶಂಕರನೊಡನೆಯೇ ಆಗಿತ್ತು. ಈಕೆಯ ತಂದೆಯಾಗಿರುವ ಪ್ರಜಾಪತಿ ದಕ್ಷನು ಒಮ್ಮೆ ಬಹುದೊಡ್ಡ ಯಜ್ಞವನ್ನು ಮಾಡ್ತಾನೆ. ಆ ಯಜ್ಞಕ್ಕೆ ದೇವಾನುದೇವತೆಗಳನ್ನೆಲ್ಲ ಆಮಂತ್ರಿಸುತ್ತಾನೆ. ಆದರೆ ಅಳಿಯನಾದ ಶಂಕರನನ್ನೇ ಕರೆಯಲ್ಲ. ಕೋಪಗೊಂಡಂತಹ ಶಂಕರನು ಆ ಯಜ್ಞಕ್ಕೆ ಹೋಗಲಿಲ್ಲ. ಹಾಗೂ ತನ್ನ ಪತ್ನಿಯಾದ ಸತೀದೇವಿಯು ಯಜ್ಞಕ್ಕೆ ಹೋಗಬೇಕು ಎಂದು ಪ್ರಾರ್ಥಿಸಿದರೂ ಒಪ್ಪಿಗೆಯನ್ನು ಕೊಡಲಿಲ್ಲ. ತುಂಬ ಹಠ ಮಾಡಿದ ನಂತರ ಆಕೆಯು ಯಜ್ಞಕ್ಕೆ ಹೋಗಲು ಅನುಮತಿ ಕೊಡ್ತಾನೆ. ಆಕೆ ತನ್ನ ತಂದೆಯ ಮನೆಗೆ ಯಜ್ಞಕ್ಕೆ ಹೋಗಿ ತನ್ನ ತಾಯಿಯನ್ನು ಹೊರತುಪಡಿಸಿ ಯಾರೂ ಕೂಡ ಆಕೆಯನ್ನು ಮಾತನಾಡಿಸೋದಿಲ್ಲ. ಸಾಕ್ಷಾತ್ ತಂದೆಯೇ ಮಗಳನ್ನು ಅಪಮಾನ ಮಾಡುತ್ತಾನೆ. ಆ ಕ್ಷಣಕ್ಕೆ ಬಹಳ ಕೋಪಗೊಂಡು ಬೇಸರಗೊಂಡು ತನ್ನ ಗಂಡನನ್ನು ಅವಮಾನಿಸಿದರು ಎಂಬುವಂತಹ ಕಾರಣದಿಂದ ಅಲ್ಲಿಯೇ ತನ್ನ ಯೋಗಾಗ್ನಿಯಿಂದ ತನ್ನ ಶರೀರವನ್ನೇ ಸುಟ್ಟು ಭಸ್ಮ ಮಾಡಿಕೊಳ್ಬಿಡ್ತಾಳೆ. ಈ ದುಃಖದ ಘಟನೆಯನ್ನು ಕೇಳಿ ಶಿವನು ಕೋಪಗೊಂಡು ತನ್ನ ಗಣಗಳನ್ನು ಕಳಿಸಿ ಆ ದಕ್ಷನ ಯಜ್ಞವನ್ನು ಕೂಡ ಪೂರ್ಣವಾಗಿ ಧ್ವಂಸ ಮಾಡಿಸಿಬಿಡ್ತಾನೆ. ಸತಿಯು ಯೋಗಾಗ್ನಿಯಿಂದ ತನ್ನ ಶರೀರವನ್ನು ಭಸ್ಮವಾಗಿಸಿಕೊಂಡು ಮುಂದಿನ ಜನ್ಮದಲ್ಲಿ ಶೈಲರಾಜ ಹಿಮವಂತನ ಪುತ್ರಿಯ ರೂಪವನ್ನು ತಾಳ್ತಾಳೆ. ಆಗ ಅವಳಿಗೆ ಶೈಲಪುತ್ರಿ ಎಂದು ಹೆಸರು ಬರುತ್ತೆ. ಈಕೆಯನ್ನು ಪಾರ್ವತಿ, ಹೈಮವತಿ ಎಂದು ಕೂಡ ಕರೀತೀವಿ. ಉಪನಿಷತ್ತಿನ ಪ್ರಕಾರ ಹೈಮವತಿ ರೂಪದಿಂದ ದೇವತೆಗಳ ಅಹಂಕಾರವನ್ನು ಕಳೆದಳು ಎಂಬುವ ಉಲ್ಲೇಖ ಕೂಡ ಇದೆ. ಶೈಲಪುತ್ರಿ ದೇವಿಯು ಶಿವನ ಜೊತೆಯೇ ವಿವಾಹವನ್ನು ಆಗ್ತಾಳೆ. ನಂತರ ಇಡೀ ಲೋಕವನ್ನು ಸಂರಕ್ಷಣೆ ಮಾಡ್ತಾಳೆ. ಈ ದಿನ ಯಾವ ಯೋಗಿಗಳು ಆಕೆಯನ್ನು ಆರಾಧಿಸುತ್ತಾರೋ ಅವರ ಮೂಲಾಧಾರ ಚಕ್ರ ಜಾಗೃತಗೊಳ್ಳುತ್ತೆ. ಇಂದಿನಿಂದ ನವದುರ್ಗೆಯರ ಅನುಗ್ರಹಕ್ಕೆ ಪ್ರಶಸ್ತವಾಗಿರುವಂತಹ ಸಮಯ ಪ್ರಾರಂಭವಾಗ್ತಾ ಇದೆ. ಆ ಶೈಲಪುತ್ರಿಯ ದೇವಿಯು ನಮ್ಮೆಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ಪ್ರಾರ್ಥಿಸೋಣ. ತತ್ಸರ್ವಂ ಶ್ರೀ ಜಗದಂಬಾರ್ಪಣಮಸ್ತು.